ವೀಕ್ಷಕರೇ ನಮಸ್ಕಾರ. ನಮ್ಗೆಲ್ಲರಿಗೂ ಕೂಡ ಒಂದು ಸಾಮಾನ್ಯವಾಗಿ ಭಾವನೆ ಇದೆ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಪಂಚತಾರ ಹೋಟೆಲ್ಗಳಲ್ಲಿ, ಐಷಾರಾಮಿ ಹೋಟೆಲ್ಗಳಲ್ಲಿ ಸಿಗುವಂತ ಫುಡ್ ಅದು ಬಹಳ ಕ್ವಾಲಿಟಿ ಇರುತ್ತೆ, ಉತ್ತಮ ಕ್ವಾಲಿಟಿಯ ಆಹಾರ ಅದಾಗಿರುತ್ತೆ, ಉತ್ತಮ ವಸ್ತುಗಳನ್ನು ಅದಕ್ಕೆ ಹಾಕಿ ಉತ್ತಮ ರುಚಿಕರವಾದ ಆಹಾರವನ್ನು ತಯಾರು ಮಾಡ್ತಾರೆ ಎಂಬ ಭಾವನೆ ಇದೆ. ಆದರೆ ಇವತ್ತು ಬೆಂಗಳೂರಿನಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಮಾಡಿದಂತಹ ದಾಳಿ ಅದು ಬಹಳಷ್ಟು ಆತಂಕವನ್ನು ಸೃಷ್ಟಿಸಿದೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಕೆಲ ಪಂಚತಾರ ಹೋಟೆಲ್ಗಳಿಗೆ ಆಹಾರ ಇಲಾಖೆಯ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕೊಳೆತು ಹೋದಂತಹ ನೀರುಳ್ಳಿ ಆಗಿರಬಹುದು, ಸುಮಾರಷ್ಟು ತಿಂಗಳ ಕಾಲ ಹೆಪ್ಪುಗಟ್ಟಿದಂಥ ಡೆನ್ಮಾರ್ಕ್ನ ಮಾಂಸ ಆಗಿರಬಹುದು, ಅವಧಿ ಮೀರಿದಂತಹ ಸುಮಾರು 300ಕ್ಕೂ ಅಧಿಕ ಲೀಟರ್ನ ಹಾಲು ಸಿಕ್ಕಿದೆ. ಹಾಗಾಗಿ ಪಂಚತಾರ ಹೋಟೆಲ್ಗಳ ಆಹಾರ ಎಷ್ಟು ಸುರಕ್ಷಿತ ಅನ್ನೋದ್ರ ಬಗ್ಗೆ ಜನ ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಉತ್ತಮ ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಂತವರು ರಾಜ್ಯದ ಆರೋಗ್ಯ ಸಚಿವರು ಯುಟಿ ಖಾದರ್ ಅವರ ಸೂಚನೆ ಪ್ರಕಾರವಾಗಿ ಬೆಂಗಳೂರಿನಲ್ಲಿ ಇವತ್ತು ಅಧಿಕಾರಿಗಳು ಮೊದಲ ಹಂತದ ತಪಾಸಣೆ ಮಾಡಿದ್ದಾರೆ. ಈ ಆತಂಕಕಾರಿ ವರದಿಯ ನಡುವೆ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಹೋಟೆಲ್ಗಳ ಓನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಗ್ರಾಹಕರು ಸಾಕಷ್ಟು ಹಣವನ್ನ ಕೊಟ್ಟು ಹೋಟೆಲ್ಗೆ ಕುಟುಂಬ ಸಮೇತವಾಗಿ ಹೋಟೆಲ್ಗೆ ಬರ್ತಾರೆ, ಆದರೆ ಅವರಿಗೆ ಕ್ವಾಲಿಟಿ ಯುಕ್ತ ಆಹಾರವನ್ನು ಕೊಡದೆ ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಆಹಾರದ ವಸ್ತುಗಳನ್ನು ಹಾಕಿ ಆಹಾರ ಪ್ರಿಪೇರ್ ಮಾಡೋದಕ್ಕೆ ಅವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯುಟಿ ಖಾದರ್ ಅವರು ಹೇಳೋದಿಷ್ಟೇ, ನಾವು ಜನರಿಗೆ ಇಂತಹ ಹೋಟೆಲ್ಗಳಲ್ಲಿ ಇಂತಹ ಆಹಾರದ ವಸ್ತು ಸಿಗುತ್ತೆ, ಜೊತೆಗೆ ಆ ಹೋಟೆಲ್ಗಳಲ್ಲಿ ಬಳಸುವಂತಹ ಆಹಾರದ ವಸ್ತುಗಳ ಕ್ವಾಲಿಟಿಯ ಬಗ್ಗೆ ನಾವು ಜನರಿಗೆ ಜಾಗೃತಿಯನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಜನರು ಹೋಟೆಲ್ಗಳ ಹೋಗುವ ಮುಂಚೆ ಅದರ ಬಗ್ಗೆ ಕ್ವಾಲಿಟಿಯನ್ನ ಅವರೇ ಚೆಕ್ ಮಾಡಿಕೊಳ್ಬೇಕು, ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಅವರೇ ಗಮನವನ್ನು ವಹಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ಜನರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಹೋಟೆಲ್ಗಳ ಮಾಲಕರಿಗೂ ಕೂಡ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜನರ ಆಹಾರದ ದೃಷ್ಟಿಯಿಂದ, ಅವರ ಆರೋಗ್ಯದ ದೃಷ್ಟಿಯಿಂದ ತಾವು ಕೊಡುವಂತಹ ಆಹಾರ ಅದು ಬಹಳ ಮುಖ್ಯವಾಗುತ್ತೆ. ಮುಂದೆ ಇಂತಹದೇ ಮರುಕಳಿಸುವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಕಾನೂನು ರೀತಿಯ ಕ್ರಮವನ್ನು ನಾವು ಕೈಗೊಳ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಜನರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು, ಆ ಹೋಟೆಲ್ಗಳಲ್ಲಿ ಬಳಸುವಂತಹ ವಸ್ತುಗಳ ಈ ರೀತಿಯ ಗುಣಮಟ್ಟ ಇದೆ, ಹಾಗಾಗಿ ಹೋಟೆಲ್ಗಳಿಗೆ ಮುಂದೆ ಹೋಗುವಂಥದ್ದು ಅಥವಾ ಇಂಥದ್ದೇ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಹಾಕಿ ಆಹಾರವನ್ನು ಮಾಡಿದಂತಹ ಹೋಟೆಲ್ಗಳಿಗೆ ತಮ್ಮ ಫ್ಯಾಮಿಲಿಯವರನ್ನು ಕರ್ಕೊಂಡು ಹೋಗಿ ತಮ್ಮ ಆರೋಗ್ಯವನ್ನು ತಾವೇ ಹಾಳು ಮಾಡಿಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅನ್ನೋ ಎಚ್ಚರಿಕೆಯನ್ನ ಈಗಾಗಲೇ ಯುಟಿ ಖಾದರ್ ಅವರು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಒಂದು ಸೂಚನಾ ಫಲಕವನ್ನು ಹಾಕೋದಾಗಿ ಕೂಡ ಹೇಳಿದ್ದಾರೆ. ಯಾವ ಆಹಾರವನ್ನ ಅಥವಾ ಯಾವ ವಸ್ತು ಅಥವಾ ಮಾಂಸ ಆಗಿರಬಹುದು ಅದು ಯಾವಾಗ ತಂದಿದ್ದು ಎಂಬೆಲ್ಲ ವಿವರಗಳನ್ನು ಒಳಗೊಂಡಂತಹ ಸೂಚನಾ ಫಲಕವನ್ನ ಇಡೀ ರಾಜ್ಯದ ಹೋಟೆಲ್ಗಳಲ್ಲಿ ಹಾಕೋದಾಗಿ, ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಸಭೆ ಕರೆದು ತೀರ್ಮಾನ ಮಾಡೋದಾಗಿ ಕೂಡ ಈಗಾಗಲೇ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಆಹಾರ ಇಲಾಖೆಯ ಅಧಿಕಾರಿಗಳ ರೈಡ್ ಆಗಿರ್ಬೋದು, ತಪಾಸಣೆ ಆಗಿರ್ಬೋದು, ಅದು ಸಣ್ಣ ಪುಟ್ಟ ಕೂಡಂಗಡಿ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇದೇ ಮೊದಲ ಬಾರಿಗೆ ಪಂಚತಾರ ಹೋಟೆಲ್ಗಳ ಕಿಚನ್ಗೆ ಅಧಿಕಾರಿಗಳು ಹೋಗಿದ್ದಾರೆ. ಅಲ್ಲಿಯ ಆಹಾರದ ಬಗ್ಗೆ, ಅಲ್ಲಿ ಆಹಾರವನ್ನ ತಯಾರಿಸೋಕೆ ಮಾಡೋದಂಥ ಬಳಸುವಂಥ ಉತ್ಪನ್ನಗಳ ಬಗ್ಗೆ ಕೂಡ ಅವರು ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ಹಾಗಾಗಿ ಅಲ್ಲಿ ಸಂಗ್ರಹಿಸಿದಂಥ ವಸ್ತುಗಳ ತಪಾಸಣೆ ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಜೊತೆಗೆ ಆ ವರದಿಯ ಅನುಸಾರವಾಗಿ ಕ್ರಮವನ್ನು ಕೈಗೊಳ್ಳೋಕೆ ಸೂಚನೆ ಕೊಡಲಾಗಿದೆ. ಹಾಗಾಗಿ ನಾವು ಆ ಬೇರೆ ಬೇರೆ ಹೋಟೆಲ್ಗಳಿಗೆ ತಮ್ಮ ಫ್ಯಾಮಿಲಿಯವರನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ಆಲೋಚನೆಯನ್ನ ಮಾಡಬೇಕಾಗತ್ತೆ. ಅಲ್ಲಿನ ಫುಡ್ ಕ್ವಾಲಿಟಿಯ ಬಗ್ಗೆ, ಆಹಾರ ಎಷ್ಟು ಸುರಕ್ಷಿತ ಅನ್ನೋದರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಬಗ್ಗೆ ಯುಟಿ ಖಾದರ್ ಅವರು ರಾಜ್ಯದ ಜನರಿಗೆ ಮನವಿಯನ್ನು ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಫುಡ್ ಕ್ವಾಲಿಟಿಯ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಆಂದೋಲನ ರೀತಿಯಲ್ಲಿ ನಾವು ಮಾಡ್ತೀವಿ, ಜೊತೆಗೆ ತಪಾಸಣೆಯನ್ನ ಬಿಗಿ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಹಾರವನ್ನ ಉತ್ಪಾದಿಸುವಂತಹ ಹೋಟೆಲ್ಗಳು ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡಬೇಕು, ಜೊತೆಗೆ ಅದಕ್ಕೆ ಬಳಸುವಂತ ವಸ್ತುಗಳು ಕೂಡ ಉತ್ತಮ ಗುಣಮಟ್ಟದ್ದು ಆಗಿರಬೇಕೆಂಬ ಎಚ್ಚರಿಕೆಯನ್ನ ಮಂಗಳೂರಲ್ಲಿ ಯುಟಿ ಖಾದರ್ ಅವರು ಕೊಟ್ಟಿದ್ದಾರೆ. ವೀಕ್ಷಕರು, ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.